ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ರೀಸೆಂಟ್ ಅಪ್ಡೇಟ್ ಕೂಡ ಏನು ಬೆಳವಣಿಗೆ ನಡೀತಿದೆ ಎಲ್ಲ ರೀತಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಶಿಕ್ಷಕರ ನೇಮಕಾತಿ ಸಂಬಂಧ ಮೇನ್ ಗುಡ್ ನ್ಯೂಸ್ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಬರೋಬ್ಬರಿ 15,000 ನೇಮಕಾತಿ ಕುರಿತು ಆಲ್ರೆಡಿ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಅಲ್ಲಿ ಸಿಎಂ ಕೂಡ ಓಕೆ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಶೀಘ್ರದಲ್ಲಿ ನೋಟಿಫಿಕೇಶನ್ ಕೂಡ ಮಾಡ್ತೀವಿ. ನಾನಾ ಕಾರಣದಿಂದ ನೇಮಕಾತಿ ಡಿಲೇ ಆಗಿತ್ತು, ಈಗ ಆ ರೀತಿ ಆಗೋದಿಲ್ಲ. ನೇಮಕಾತಿ ಪ್ರಕ್ರಿಯೆಯನ್ನು ನಾವು ಶುರು ಮಾಡ್ತೀವಿ ಅಂತ ಹೇಳಿ ಸ್ವತಃ ಸಿಎಂ ಆದ ಡಿ.ಕೆ. ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಂಗಾದ್ರೆ ನಿಮಗೆ ಕನ್ಫರ್ಮೇಶನ್ ಕೂಡ ಆಗಿದೆ. ಆಲ್ರೆಡಿ ನಿಮಗೆ ಕನ್ಫರ್ಮೇಶನ್ ಕೂಡ ಆಗಿದೆ. ನಿಮಗೆ ಆಲ್ರೆಡಿ ಡ್ರಾಫ್ಟ್ ನೋಟಿಫಿಕೇಶನ್ ಬಿಟ್ಟಿರೋ ಕಾರಣ ನಂತರ ನಿಮಗೆ ಇನ್ನೊಂದು ಬಾರಿ ಸಿಎಂ ಅವರು ಒಪ್ಪಿಗೆ ಕೊಟ್ಟಿರೋ ಕಾರಣ ಆಲ್ರೆಡಿ ನೋಟಿಫಿಕೇಶನ್ಗೆ ನೀನು ಅಭ್ಯರ್ಥಿ ಸಲ್ಲಿಸೋದಕ್ಕೆ ಸಮಯ ಇದೆ. ನಂತರ ನಿಮಗೆ ನೋಟಿಫಿಕೇಶನ್ ಕೂಡ ಆಗುತ್ತೆ. ಇಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಇತ್ತು. ನಿಮ್ಗೆ ಗೊತ್ತಿರೋ ಹಾಗೆ ಪೇಪರ್ ನಲ್ಲಿ ಬದಲಾವಣೆಗಳು ಹೊಂದಿರೋದು, ಕ್ವಾಲಿಫಿಕೇಶನ್ ನಲ್ಲಿ ಗೊಂದಲ, ವಯೋಮಿತಿ ಗೊಂದಲ ಆಗಿರ್ಬೋದು, ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಗೊಂದಲ ಆಗಿರ್ಬೋದು, ಇದಕ್ಕೆಲ್ಲ ಗೊಂದಲ ಕೂಡ ಇತ್ತು. ಸಾಕಷ್ಟು ಜನ ಆಕಾಂಕ್ಷಿಗಳು ಇಲಾಖೆಗೆ ಭೇಟಿ ನೀಡಿ ಮನವಿ ಕೂಡ ಕೊಟ್ಟಿದ್ದಾರೆ. ನಮಗೆ ಈ ರೀತಿ ಸಮಸ್ಯೆ ಕೂಡ ಆಗಿದೆ ಅಂತ. ಇಲಾಖೆ ಬಂದ್ಬಿಟ್ಟು ಕೆಲವೊಂದು ವಿಷಯಕ್ಕೆ ಸಕಾರಾತ್ಮಕ ಸ್ಪಂದನೆ ಕೊಟ್ಟಿದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಯಾವಾಗ ಕಾರ್ಡಿಫೈ ಸಿಗುತ್ತೆ ಅಂದ್ರೆ ನಿಮಗೆ ಅಂತಿಮವಾಗಿ ಫೈನಲ್ ನೋಟಿಫಿಕೇಶನ್ ಆದ ನಂತರ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಇನ್ ಕೇಸ್ ಅಲ್ಲೂ ಕೂಡ ನಿಮಗೆ ಸಮಸ್ಯೆ ಮಾಡಿದ್ರೆ ಲೈಕ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಸಮಸ್ಯೆ ಕೂಡ ಆಗಿರೋ ಕಾರಣ ಡ್ರಾಫ್ಟ್ ಯಾವ ರೀತಿ ಬಿಟ್ಟಿದ್ದಾರೆ, ಬಟ್ ಡ್ರಾಫ್ಟ್ ರೀತಿನೇ ನಿಮಗೆ ಫೈನಲ್ ಬಿಡೋಕ್ಕಾಗೋದಿಲ್ಲ. ಫೈನಲ್ ನ ನೋಡ್ಕೊಂಡು ನೀಟಾಗಿ ನೋಡ್ಕೊಂಡು ತಯಾರಿ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಗೊಂದಲ ಆದ್ರೆ ಅದು ಇಲಾಖೆಗೂ ಕೂಡ ಕಪ್ಪು ಚುಕ್ಕೆ ಬರುತ್ತೆ, ನಿಮಗೆ ಗೊತ್ತಿರೋ ಹಾಗಾಗಿ ಮಾಹಿತಿ ಇದೆ. ಈಗ ಒಂದು ವಯೋಮಿತಿ ಮಾಡಲೇಬೇಕಾಗುತ್ತೆ. ಒಬ್ಬರಿಗೆ ಒಂದು ರೀತಿ ಮಾಡಿ ಇನ್ನೊಬ್ರಿಗೆ ಒಂದು ರೀತಿ ಮಾಡೋಕ್ಕಾಗೋದಿಲ್ಲ. ವಯೋಮಿತಿದು ಬಂದ್ಬಿಟ್ಟು ಸಾಲ್ವ್ ಆಗೋ ಸಾಧ್ಯತೆ ಕೂಡ ಇದೆ. ನಂತರ ನಿಮಗೆ ಪೇಪರ್ 1, ಪೇಪರ್ 2, ಪೇಪರ್ 3 ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಅಂತ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಬಿಕಾಸ್ ಯಾಕೆಂದ್ರೆ ಅದನ್ನ ನಿಯಮಗಳನ್ನ ತಂದಿದ್ದಾರೆ. ಎಲ್ಲ ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಕೂಡ ಇರುತ್ತೆ, ಅದ್ರಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ. ಮತ್ತೆ ಬಿಕಾಂ ಪದವೀಧರನ ಕನ್ಸಿಡರ್ ಕೂಡ ಮಾಡಬೇಕು. ಬಿಕಾಂ ಪದವೀಧರಿಗೆ ಮೋಸ ಆಗಿದೆ ಅಂತ ಹೇಳಿದ್ದಾರೆ, ಅದು ಅವರು ಒಪ್ಪಿಗೆ ಕೊಟ್ಟಿಲ್ಲ. ಬಟ್ ಇದು ಯಾವ ರೀತಿ ಗೊತ್ತಿಲ್ಲ. ಯಾರಾದ್ರೂ ವಿರುದ್ಧ ಕೋರ್ಟ್ಗೆ ಹೋದ್ರೆ ಸ್ಟೇ ಸಿಗ್ಬೋದು. ಬಿಕಾಂ ಪದವೀಧರನ ಟಿ.ಇ.ಟಿ ಬರ್ಸಿರಾ, ಬಿ.ಎಡ್ ಎಲ್ಲ ಮಾಡ್ತಾರೆ, ಮಾಸ್ಟರ್ಸ್ ಕೂಡ ಮಾಡ್ತಾರೆ, ಬಿಕಾಂ ಮಾಡಿ ಎಂ.ಕಾಂ ಮಾಡ್ತಾರೆ. ಬಟ್ ಅವರಿಗೆ ಇಲ್ಲ, ಅದು ಒಂದ್ಬಿಟ್ಟು ಗೊಂದಲ ಕೂಡ ಆಗಿದೆ. ಸಾಕಷ್ಟು ಜನ ನಿರುದ್ಯೋಗಿಗಳಾಗಿ ಉಳ್ಕೊಂಡಿದ್ದಾರೆ. ನಂತರ ಇನ್ನ ಕ್ವಾಲಿಫಿಕೇಶನ್ ಅಲ್ಲಿ ಕೆಲವೊಂದು ಗೊಂದಲ ಕೂಡ ಇದೆ. ಕ್ವಾಲಿಫಿಕೇಶನ್ ಅಲ್ಲಿ ಅದನ್ನು ಕೂಡ ಮನವಿ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇಂಗ್ಲಿಷ್ ಭಾಷೆ ಕಡ್ಡಾಯ ಮಾಡಿರೋದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ವಿರೋಧ ಸಣ್ಣ ಪುಟ್ಟ ಸಂಘಟನೆಗಳು ಅಲ್ಲ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೇ ಸಿಎಂ ಅವರಿಗೆ ಪತ್ರ ಕೂಡ ಬರೆದಿದ್ರು. ನೋಡೋಣ ಅದರಲ್ಲಿ ಏನೋ ಚೇಂಜಸ್ ಕೂಡ ಆಗುತ್ತೋ ಅಥವಾ ಜಸ್ಟ್ ಅದನ್ನ ಕನ್ಸಿಡರ್ ಕೂಡ ಮಾಡಲ್ಲ ಅಂತ. ಇನ್ನ ಕೆಲವರು ಇನ್ನೊಂದು ಡಿಮ್ಯಾಂಡ್ ಏನಂದ್ರೆ, ನೀವು ಬೇಕಾದ್ರೆ ಎಲಿಜಿಬಿಲಿಟಿ ತೆಗೆದುಕೊಳ್ಳಿ, ಬಟ್ ನಿಮಗೆ ಫೈನಲ್ ನಿಮಗೆ ಘೋಷಣೆ ಮಾಡಬೇಕಾದ್ರೆ ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆ ಆಗ್ಬೇಕಾದ್ರೆ ಇದನ್ನ ಕನ್ಸಿಡರ್ ಕೂಡ ಮಾಡಬೇಡಿ. ಈ ಅಂಕಗಳನ್ನ ನೀವು ತಗೊಳ್ಳೇಬೇಡಿ. ಜಸ್ಟ್ ನೀವು ಎಲಿಜಿಬಿಲಿಟಿ ಬೇಕಾದ್ರೆ ತಗೊಳ್ಳಿ. ಈ ಅಂಕಗಳನ್ನ ನೀವು ಕನ್ಸಿಡರ್ ಕೂಡ ಮಾಡ್ಕೊಂಡೆ ನೀವು ಅದೇ ರೀತಿ ಘೋಷಣೆ ಕೂಡ ಮಾಡಬೇಡಿ. ಲೈಕ್ ನಿಮ್ಮ ರ್ಯಾಂಕಿಂಗ್ ಆಗಿರ್ಲಿ, ಅಟ್ಲೀಸ್ಟ್ ನಿಮಗೆ ಇದರ ಆಧಾರದ ಮೇಲೆ ನಿಮ್ಗೆ ಅದೇ ರೀತಿ ಮಾಡಬೇಡಿ. ಪೇಪರ್ 1, ಪೇಪರ್ 2 ಇರುತ್ತೆ, ಅದರ ಆಧಾರದ ಮೇಲೆ ನೀವು ಮಾಡಿ ಅಂತೇಳಿ ಮನವಿ ಕೂಡ ಕೊಟ್ಟಿದ್ದಾರೆ. ನೋಡೋಣ ಅದು ಏನಾದ್ರು ಬದಲಾವಣೆ ಕೂಡ ಆಗುತ್ತಾ, ನೆಕ್ಸ್ಟ್ ಏನಾದ್ರು ಚೇಂಜಸ್ ಕೂಡ ಆಗುತ್ತೆ ಅಂತ. ಒಟ್ಟಾರೆ ಎಷ್ಟು ಕೂಡ ಮಾಹಿತಿ ಇದೆ ನೇಮಕಾತಿ ಕುರಿತು. ಐಟಿ ಶಿಕ್ಷಕರ ನೇಮಕಾತಿ, ದೈಹಿಕ ಶಿಕ್ಷಕರ ನೇಮಕಾತಿ, ಎಲ್ಲ ನೇಮಕಾತಿಗೂ ಕೂಡ ಮನವಿ ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ಸಮಸ್ಯೆಗಳಿದೆ. ಮತ್ತೆ PSTR ಹುದ್ದೆಗಳ ಸಂಖ್ಯೆ ಕಡಿಮೆ ಅಂತೇಳಿ ಹಿಂದೆ ಹೇಳ್ಕೊ ಬರ್ತಾ ಇದ್ರು. ಅದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಹುದ್ದೆಗಳ ಸಂಖ್ಯೆ ಕಡಿಮೆ ಇದೆ ಅಂತ. ಅದನ್ನು ಕೂಡ ಮನವಿ ಕೂಡ ಕೊಟ್ಟಿದ್ದಾರೆ, ಜಾಸ್ತಿ ಮಾಡಿ ಅಂತ. ನೋಡೋಣ ಎಷ್ಟು ಏನಾದ್ರು ಬದಲಾವಣೆ ಕೂಡ ಆಗುತ್ತೆ. ಮತ್ತೆ ಸಿಲೆಬಸ್ ಕೂಡ ಬಿಡ್ತಾರಂತೆ. ಲೈಕ್ ನಿಮಗೆ ಅದು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಸಿಲೆಬಸ್ ಬಗ್ಗೆ ಕನ್ಫ್ಯೂಷನ್ಸ್ ಕೂಡ ಇದೆ. ನಿಮಗೆ ಸಿಲೆಬಸ್ ಬಿಟ್ಟಿಲ್ಲ ಅಂತ. ಪ್ರಾಬಬಲಿ ಸಿಲೆಬಸ್ ಬಿಡ್ತಾರೆ ಅಂತ ಮಾಹಿತಿ ಬಂದಿದೆ. ಬಿಡ್ತೀವಿ ಅಂತ ಹೇಳಿ ಮಾಹಿತಿ ಬಂದಿದೆ. ಆಲ್ರೆಡಿ ಬಿಟ್ಟಿದಾರ ಏನೋ ನಿಮಗೆ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.